ಕಾಲೇಜಿನ ವತಿಯಿಂದ ಇವತ್ತು JK TV ಅವರನ್ನ ನಮ್ಮ ಈ ಒಂದು ಕಾಲೇಜಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅವ್ರಿಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯವಿಟ್ಟು ನಮ್ಮೆಲ್ಲ ಫ್ಯಾಕಲ್ಟಿ ಮೆಂಬರ್ಸ್ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಲ್ ಫ್ಯಾಕಲ್ಟಿ ಮೆಂಬರ್ಸ್ ಪ್ಲೀಸ್ ಆನ್ ದ ಸ್ಟೇಜ್ ಪ್ಲೀಸ್, ಕ್ವಿಕ್. ಸೊ ಇವತ್ತು JK TV ಅವರ ಅಸೋಸಿಯೇಷನ್ನಲ್ಲಿ ಒಂದು ಕ್ಯಾಂಪಸ್ ಕಲರವ ಅಂತ ಒಂದು ಈ ಪ್ರೋಗ್ರಾಮನ್ನು ಮಾಡ್ತಾ ಇರ್ತಕ್ಕಂಥ ಮುಖ್ಯ ಉದ್ದೇಶ ನಿಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ಸ್ಗಳು. ಸೊ ಕೆಲವೊಬ್ಬರು ಡ್ಯಾನ್ಸ್ನಲ್ಲಿ ಸ್ಪೆಷಲಿಸ್ಟ್ ಇದ್ದೀರಾ, ಕೆಲವೊಬ್ಬರು ಸಿಂಗಿಂಗ್ನಲ್ಲಿ ಇದ್ದೀರಾ, ಕೆಲವೊಬ್ಬರು ಬೇರೆಯಾದ ರೀತಿಯಾದಂಥ ಕೆಲವೊಂದು ಇನ್ನರ್ ಸ್ಕಿಲ್ಸ್ನಲ್ಲಿ ಸಾಕಷ್ಟು ಸ್ಪೆಷಲಿಸ್ಟ್ ಇದ್ದೀರಾ. ಅದನ್ನು ಒಂದು ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಇವತ್ತು JK TV ಅವರು ನಮ್ಮ ಕಾಲೇಜಿಗೆ ಆಗಮಿಸಿದ್ದಾರೆ. ಸೊ ಅವ್ರು ಇಲ್ಲಿ ತನಕ ಸಾಕಷ್ಟು ಕಾಲೇಜ್ಗಳಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲೆಲ್ಲ ಕೂಡ ಸಾಕಷ್ಟು ಅವರು ಯಶಸ್ವಿಯಾಗಿದ್ದಾರೆ. ಸೊ ಬಸವರಾಜ್ ಅವರು ಸಾಕಷ್ಟು ಸಾರಿ ನಮಗೆ ಕೇಳ್ಕೊಂಡಿದ್ರು, ವರ್ಣದೇವನ ಒಂದು ಅವಕೃಪೆಯಿಂದ ನಾವು ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಈವನ್ ವರ್ಣದೇವ ಕೂಡ ನಮ್ಮ ಮೇಲೆ ತುಂಬ ಕೃಪೆ ತೋರಿದ್ದಾನೆ, ಮಳೆ ಇಲ್ಲ. ಸೊ ಈ ಒಂದು ಆಪರ್ಚುನಿಟಿಯನ್ನು ನಾವೆಲ್ಲ ಯುಟಿಲೈಸ್ ಮಾಡ್ಕೊಳ್ಳೋಣ. ಸೊ ನಿಮಗೆಲ್ಲರಿಗೂ ಕೂಡ ಈ ಒಂದು ಸ್ಟೇಜನ್ನು JK TV ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ನಿಮಗೂ ಕೂಡ ಆಲ್ ದ ಬೆಸ್ಟ್. ಈ ಒಂದು ಪ್ಲ್ಯಾಟ್ಫಾರ್ಮ್ಸನ್ನು ಯುಟಿಲೈಸೇಷನ್ ಮಾಡ್ಕೊಳ್ರಿ. ಸೊ ಈಗಿನ ಫೈನಲ್ ಇಯರ್ BComನವರು ನನ್ನ ಹತ್ರ ಬಂದಿದ್ದರು ಒಂದು ವಿಚಾರವನ್ನು ಡಿಸ್ಕಷನ್ ಮಾಡೋದಕ್ಕೆ. ಸೊ ವೆರಿ ಸೂನರ್ ವಿ ಆರ್ ಗೋಯಿಂಗ್ ಟು ಡೂ ಸೋ ಮೆನಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಟು ಯು ಪೀಪಲ್. ಸೊ ನಿಮಗೆ ಒಂದು ಸರ್ಪ್ರೈಸ್ ಆಗಿ ಆ ಇವೆಂಟ್ಗಳ ಬಗ್ಗೆ ನಮ್ಮ BComನವರೇ ಹೇಳಬೇಕು. ಆನಂತರ ನಿಮ್ಮ ಕ್ಲಾಸ್ ರೂಮಿಗೆ ಬಂದು ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿ ತನಕ ಇಟ್ ವಿಲ್ ಬಿ ಕೆಪ್ಟ್ ಆಸ್ ಅ ಸೀಕ್ರೆಟ್. ಸೊ ಐ ವಿಲ್ ಗಿವ್ ದ ಚಾನ್ಸ್ ಟು ದ ಫೈನಲ್ ಇಯರ್ ಸ್ಟೂಡೆಂಟ್ಸ್ BCom ಆ್ಯಂಡ್ BBA ಟು ಡೂ ದೋಸ್ ಈವೆಂಟ್ಸ್ ಟು ಯು ಪೀಪಲ್. ಬಟ್ ಅದರ ಪ್ರೀ ಕಾನ್ಸೆಪ್ಟ್ ಆಗಿ ನಮ್ಮ JK TV ಅವರು ಇವತ್ತು ಒಂದು ಕ್ಯಾಂಪಸ್ ಕಲರವ ಅಂತ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಶುಭ ಕೋರ್ತಾ ನಿಮ್ಮೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ BS ಚನ್ನಬಸಪ್ಪ ಕಾಲೇಜ್ಗೆ ನಾವೆಲ್ಲ ಬಂದಿರೋದು ನಿಜವಾಗ್ಲೂ ತುಂಬ ಸಂತೋಷ ನೀಡಿದೆ ನಮಗೆ. ನಮ್ಮ TV ಚಾನಲ್ಲು ಇದು ದಾವಣಗೆರೆಯಲ್ಲಿ ಸುಮಾರು 6 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಕೆಲವು ಏರಿಯಾಗಳಲ್ಲಿ ಕೇಬಲಲ್ಲಿ ಬರ್ತಾ ಇಲ್ಲ. ಇನ್ನು ದಾವಣಗೆರೆಯ 2 ಗ್ಲೋಬಲ್ ವಿಷನ್ ಮತ್ತು ಬಸವ ಕೇಬಲ್ ನೆಟ್ವರ್ಕ್ ಅಂತ ಈ 2 ನೆಟ್ವರ್ಕ್ಗಳಲ್ಲಿ ಈಗ ಆಲ್ರೆಡಿ ಕೇಬಲಲ್ಲಿ ಮನೆ ಮನೆಗೂ ತಲುಪ್ತಾ ಇದೆ. ಅದೇ ರೀತಿ ದಾವಣಗೆರೆಯಿಂದ ಹೊರಗಡೆ ಬೆಂಗಳೂರು, ಮೈಸೂರು, ಪಿರಿಯಾಪಟ್ಟಣ, ಮಂಡ್ಯ ಮತ್ತು ಬಿಜಾಪುರ ಈ ಕಡೆ ಎಲ್ಲ ಈ ಚಾನಲ್ ಹೋಗ್ತಾ ಇದೆ. ಕರ್ನಾಟಕದ 15 ಜಿಲ್ಲೆಗಳಲ್ಲಿ 20 ನೆಟ್ವರ್ಕ್ಗಳಲ್ಲಿ JK TV ಕನ್ನಡವನ್ನು ನೋಡ್ಬೋದು ಕೇಬಲ್ನಲ್ಲಿ. ಅದೇ ರೀತಿ JK TV ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಆ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಜೊತೆಗೆ ಪ್ಲೇಸ್ಟೋರಲ್ಲಿ, ಗೂಗಲ್ ಪ್ಲೇಸ್ಟೋರಲ್ಲಿ JK TV ಕನ್ನಡ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಇದೆ. ಅದನ್ನು ಮೊಬೈಲಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಮೊಬೈಲಲ್ಲಿ ಕೂಡ JK TV ಕನ್ನಡವನ್ನು ನೋಡ್ಬೋದು. ಇದು ದಾವಣಗೆರೆಯಿಂದ ಪ್ರಸಾರ ಆಗ್ತಾ ಇರೋ ಒಂದು ಕೇಬಲ್ ಚಾನಲ್. ಇದ್ರ ಬಗ್ಗೆ ನಿಮ್ಮೆಲ್ಲರ ಸಪೋರ್ಟ್ನಿಂದ ರಾಜ್ಯಾದ್ಯಂತ ದೊರೆಯುವಂತಾಗಲಿ, ನಿಮ್ಮೆಲ್ಲರ ಸಹಕಾರದಿಂದ ಇದು ಇನ್ನೂ ಹೆಚ್ಚಿನ ಒಂದು ಜನರನ್ನು ತಲುಪುವಂತಾಗಲಿ ಅಂತ ನಾನು ನಿಮ್ಮಲ್ಲೆಲ್ಲರನ್ನು ಕೇಳ್ಕೊಂಡ್ಬಿಟ್ಟು ನನ್ನ 2 ಮಾತು ಮುಗಿಸ್ತೀನಿ. ಇವತ್ತು ಕ್ಯಾಂಪಸ್ ಕಲರವ ಅಂತ ಕಾರ್ಯಕ್ರಮ ಇದು ಪ್ರತಿ ಭಾನುವಾರ ಸಂಜೆ 6 ಗಂಟೆಗೆ JK TVಯಲ್ಲಿ ಪ್ರಸಾರ ಆಗುತ್ತೆ. ಮುಂದಿನ ಭಾನುವಾರ ನೀವು ಈ ಕಾರ್ಯಕ್ರಮವನ್ನು TVಯಲ್ಲಿ ನೋಡಬಹುದು. ನಿಮ್ಮಲ್ಲಿ ಯಾರ ಮನೆಯಲ್ಲಿ JK TV ಕನ್ನಡ ಬರ್ತಾ ಇಲ್ಲ ಅವರು ಮೊಬೈಲ್ ಆ್ಯಪಲ್ಲಿ ನೋಡ್ರಿ, ಮತ್ತು ಯೂಟ್ಯೂಬ್ ಚಾನಲ್ ಕೂಡ ನೋಡಬಹುದು. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ಆಡಿಯನ್ಸ್ ಹೇಗಿದ್ದೀರಾ? ನೀವೆಲ್ಲ ಮಾತಾಡ್ಬೇಕ್ರಪ್ಪ. ಹೆಂಗಿದ್ದೀರಾ? ನಮ್ಮ ಬಾಯ್ಸ್ ಕೇಳೋಣ ಫಸ್ಟು. ಹೆಂಗಿದ್ದೀರಪ್ಪ? ಸೂಪರ್ ಕಣ್ರ. ನೀವು ಲೇಡೀಸು? ಸೂಪರ್. ಓಕೆ, ಒಂದು ಪ್ರಶ್ನೆ ಕೇಳ್ತೀನಿ. ಸೊ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರೋ ಅವ್ರಿಗೆ ಬ್ಯೂಟಿಫುಲ್ ಗಿಫ್ಟ್ ಕೊಡ್ತೀವಿ. ಸೊ ಪ್ರಶ್ನೆ ಹೀಗಿದೆ, ಕರೆಕ್ಟಾಗಿ ಕೇಳ್ಕೊಡಿ. ಪ್ರಶ್ನೆ ಹೀಗಿದೆ, ಮೇಲೆ ಹೋಗುತ್ತೆ ಕೆಳಗೆ ಯಾವತ್ತೂ ಬರಲ್ಲ. ಆತ್ಮ. ಸೊ ಆತ್ಮ ಇಸ್ ದ ರೈಟ್ ಆನ್ಸರ್. ಬಾರಪ್ಪ ನೀನು, ಕಮೀರ್ ಬಾಬಾ. ಸೊ ನೋಡಿ, ಮೇಲೆ ಹೋಗುತ್ತೆ, ಸೊ ಕೆಳಗೆ ಯಾವತ್ತೂ ಬಂದಿಲ್ಲ. ಸೊ ಆತ್ಮ ಇಸ್ ಎ ರೈಟ್ ಆನ್ಸರ್. ಸೊ ಹೆಂಗೆ ಗೊತ್ತಾಯ್ತು ನಿಂಗೆ?
ಸೊ ಒಳ್ಳೆ ಉತ್ತರ ಕೊಟ್ಟಿದ್ದಾನೆ. ತುಂಬಾ ಇಷ್ಟು ಜನರಿಗೂ ಗೊತ್ತಿಲ್ಲದ ಉತ್ತರ ಇವನಿಗೆ ಗೊತ್ತಿದೆ. ಸೊ ನಿಮ್ಮ ಹೆಸರು? ಹೇಮಂತ್ಗೆ ಒಂದು ಜೋರ ಚಪ್ಪಾಳೆ ಕೊಡೋಣಪ್ಪ ಪ್ಲೀಸ್. ಸೊ ಪ್ಲೀಸ್, ಥ್ಯಾಂಕ್ ಯು ಹೇಮಂತ್. ಸೊ ನಮ್ಮ ಕಡೆಯಿಂದ ಒಂದು ನಮ್ಮ ಪ್ರಿನ್ಸಿಪಲ್ ಒಂದು ಗಿಫ್ಟ್ ಕೊಡ್ತಾರೆ, ದಯವಿಟ್ಟು ಅದನ್ನ ಇಸ್ಕೋಬೇಕಂತ ಕೇಳ್ಕೊಡ್ತಾ ಇದ್ದಾರೆ. ಸೊ ನಮ್ಮ ಗುರು ಸರ್ ಒಂದು ಬ್ಯೂಟಿಫುಲ್ ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ ನಮ್ಮ ಹೇಮಂತ್ಗೆ. ಸೊ ಹೇಮಂತ್ ಸರಿಯಾದ ಉತ್ತರ ಕೊಟ್ಟಿದ್ದಾನೆ. ಸೊ ಹೇಮಂತ್ಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಕೊಡೋಣ. ಓಕೆ, ಸೊ ಈಗ ದಮ್ ಶರತ್ ಗೊತ್ತಲ್ಲ ನಿಮಗೆ? ದಮ್ ಶರತ್ ಗೊತ್ತು ನಮ್ಮ ಹುಡುಗರಿಗೆ? ನಿಮಗೂ ಗೊತ್ತು? ಗೊತ್ತಿಲ್ವಾ? ಸೊ ದಮ್ ಶರತ್ ಆಡೋಕೆ 5 ಜನ ಹುಡುಗರು 5 ಜನ ಹುಡುಗಿರು ವೇದಿಕೆಗೆ ಬರಬೇಕು. ಸೊ ದಮ್ ಶರತ್ ಅಂದ್ರೆ ಮೌನ ಆಕ್ಟಿಂಗ್. ಯಾರು ಬರ್ತೀರಾ? ಸೊ ಬನ್ನಿ ಬನ್ನಿ, ಕಮಾನ್ ಕಮಾನ್ ಕಮಾನ್. ಯಾ ಸೂಪರ್. ಈ ಕಡೆ ಹುಡುಗಿರು ಬರ್ತಾವ್ರೆ, ಈ ಕಡೆ ನಮ್ಮ ಹುಡುಗರು ಯಾರು ಬರ್ತಾರೋ? ಹಾಯ್, ಹಲೋ, ನಮಸ್ಕಾರ. ಇದು JKTV ಕನ್ನಡ ಕ್ಯಾಂಪಸ್ ಕಲರವ ವಿಶೇಷ ಕಾರ್ಯಕ್ರಮ. ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋಕೆ ನಮ್ಮಲ್ಲಿದೆ ಒಂದು ಸೂಕ್ತ ವೇದಿಕೆ, ಅದುವೇ ಕ್ಯಾಂಪಸ್ ಕಲರವ ವಿಶೇಷ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಈಗ ನಮ್ಮ ಪುಟಾಣಿಗಳೆಲ್ಲ ಇಲ್ಲಿ ಬಂದಿದ್ದಾರೆ. ಓಕೆ, ಇಲ್ಲಿ ನಮ್ಮ ಬಾಯ್ಸ್ ಕೂಡ ಬಂದಿದ್ದಾರೆ. ಸೊ ಅವರು ಪರಿಚಯ ಮಾಡ್ಕೊಳ್ಳೋಣ. ಸೊ ಒಂದು ಟೆಕ್ನಿಕ್ ಅವರು ಮೈಕ್ ಇಶ್ಯೂ ಮಾಡಿ ಇವ್ರು ಪರಿಚಯ ಮಾಡ್ಕೊಳ್ಳೋಣ. ಫಸ್ಟ್ ಇವ್ರ ಹೆಸರೇನು ಇದೆಲ್ಲ ಪರಿಚಯ ಮಾಡ್ಕೊಳ್ಳೋಣ. Good morning all. Nan Sufia Taslim from 2nd BCom 4th sem A section. ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಅಂಜಲಿ, ನಾನು BCom ಫೈನಲ್ ಇಯರ್ A ಸೆಕ್ಷನ್ ಇಂದ. ಓಕೆ, ಗುಡ್ ಮಾರ್ನಿಂಗ್ ಎವ್ರಿವನ್, ಮೈಸೆಲ್ಫ್ ಆಶಾ, ಫೈನಲ್ ಇಯರ್ BCom B ಸೆಕ್ಷನ್. ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಕಲ್ಲವ ಕೇಳ್ ಮಲ್ಲವ, ನಿಂಗವ ಕೇಳ್ ನೀಲವ, ಎಲ್ಲವ ಕೇಳಿ ಅಂಕವ, ಸಂಗವ ಕೇಳ್ ಗಂಗವ್ವ, ಮದುವೆ ಬಂದಾಗುತ್ತೈತಿ, ಓಹೋ ಮದುವೆ ಬಂದಾಗುತ್ತೈತಿ. ಓಕೆ ಆಡಿಯನ್ಸ್, ವಿದ್ಯಾರ್ಥಿಗಳೇ, ಸೊ ಇದೇನ್ ಗೊತ್ತಾ? ಧನ್ಯವಾದಗಳು. ಹಾ, ಥ್ಯಾಂಕ್ ಯು. ಇದೇನ್ ಗೊತ್ತಾ? ಹೇಳ್ರಪ್ಪ. ಪೇಪರ್. ಸೂಪರ್. ಸೊ ಈ ಪೇಪರ್ ಅಲ್ಲಿ ಒಂದಷ್ಟು ವಸ್ತುಗಳ ಹೆಸರಿದೆ. ಆ ವಸ್ತುಗಳು ಏನು, ಓಕೆನಾ? ಅದನ್ನ ಆಕ್ಟಿಂಗ್ ಮಾಡಿ ತೋರಿಸ್ತಾರೆ ನಮ್ಮ ಹುಡುಗರು, ಓಕೆನಾ? ಫಸ್ಟ್ ಲೇಡೀಸಾ? ಲೇಡೀಸ್ ಫಸ್ಟ್. ಬಾಯ್ಸಾ? ಫಸ್ಟ್ ಯಾರಪ್ಪ? ಸೊ ಇವ್ರಿಗೆ ಪದ ಪರಿಚಯ ಮಾಡಿದ್ದೀನಿ, ಅದೇನು ಅಂತ ಹೇಳ್ತಾರೆ, ನೀವು ಗೆಸ್ ಮಾಡಿ, ಓಕೆನಾ? ಸೊ ಗೆಸ್ ಮಾಡ್ತಾರೆ. ಈಗ ಸ್ಟಾರ್ಟ್ ಆಗ್ತಿದೆ ನಿಮ್ಮ ಗೇಮ್. 1 2.
ಅಲ್ಲ ಸೊ ಅವರು ಸ್ಪೆಷಲ್ ಆಗಿ ವಿಶ್ ಮಾಡ್ತಾರೆ. ಸೊ ನಮ್ಮ ಪುಟಾಣಿಗಳು ತಗೊಳ್ಳಿ, ಅರ್ಪಿತ್ ಅವ್ರ ಬರ್ಡೇ ಇದೆ ಅಂತೆ, ವಿಶ್ ಮಾಡ್ತಾರೆ, ಬೇಗ ಮಾಡಿ. ಅರ್ಪಿತಕ್ಕ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಪಾರ್ಟಿ ಕೊಡಿಸ್ಬೇಕೆ? ಆ 3 ವಸ್ತುಗಳು ಸೇರಿದ್ರೆ ಒಂದು ಪದ ಆಗುತ್ತೆ. ಆ ಪದ ಏನು ಅನ್ನೋದು ನಮ್ಮ ಪ್ರಶ್ನೆ. ಓಕೆನಾ? ಸೊ ಆ ಪದ ಪರಿಚಯ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿ ಗೆಸ್ ಮಾಡಿ. ಯಾರಿಗೆ ಗೊತ್ತಿರುತ್ತೆ ಅವ್ರು ಮಾತ್ರ ಕೈ ಎತ್ತಿ. ದಯವಿಟ್ಟು ಓಪನ್ ಆನ್ಸರ್ ಯಾರು ಮಾಡಬೇಡಿ. ಓಕೆನಾ? ಇಸ್ ಅ ರೈಟ್ ಆನ್ಸರ್. ಇಲ್ಲಿ ಒಂದು ದಾರ ಇದೆ, ಮಧ್ಯದಲ್ಲಿ ಒಂದು ಕಾರ ಇದೆ, ಸೈಡಲ್ಲಿ ಒಂದು ಮಳೆ ಇದೆ. ಸೊ 3 ಸೇರಿದ್ರೆ ಒಂದ್ಸತಿ ರಿಪೀಟ್ ಮಾಡಿ. ಸೂಪರ್ ರೀ ನೀವು. ಸೊ ಪುನೀತ್ ಅಂದ್ರೆ ಯಾರಿಗಿಷ್ಟ? ಎಲ್ರಿಗೂ ಇಷ್ಟನಾ? ಸೊ ಎಲ್ರು ಮುಂದೆ ಬನ್ನಿ. ಒಂದು ಪುನೀತ್ ಒಂದು ಸಾಂಗ್ಗೆ ಸೊ ಎಲ್ರು ಒಂದು ಇದು ಮಾಡೋಣ, ವಿಶ್ ಮಾಡೋಣ. ಪ್ಲೀಸ್ ಬನ್ನಿ. ನಮ್ಮ ಇದೇ ಕಾಲೇಜಿನ ನಮ್ಮ ಗರ್ಲ್ಸ್ ಚಿಂದಿ ಚಿತ್ರಾನ್ನ ಮಾಡೋಕೆ ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ರಕಮ ಸಾಂಗಿಗೆ ಡ್ಯಾನ್ಸ್ ಮಾಡಕ್ ಬರ್ತಾ ಇದ್ದಾರೆ. ಆಶಾ ಅವ್ರ ತಂಡ. ಸೊ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಬನ್ನಿ. ಸೊ ಆಡಿಯನ್ಸ್ಗೆ ಒಂದು ಪ್ರಶ್ನೆ ಇದೆ. ಪ್ರಶ್ನೆ ಹೀಗಿದೆ. ಪ್ರಶ್ನೆ ಏನಪ್ಪಾ ಅಂದ್ರೆ, ತಲೆ ಮೇಲೆ ಹರಳು. ವಾವ ಅನ್ಬೇಕು ನೀವೆಲ್ಲ. ತಲೆ ಮೇಲೆ ಹರಳು, ಬಾಯಲ್ಲಿ ಬೆರಳು, ನಾನು ಯಾರು? ರೆಡಿ? ತಲೆ ಮೇಲೆ ಅರಳು, ಬಾಯಲ್ಲಿ ಬೆರಳು, ನಾನು ಯಾರು? ಉಂಗ್ರ. ಸೂಪರ್ ರೀ ನೀವು. ಸರಿಯಾದ ಉತ್ತರ ಕೊಟ್ಟಿದ್ದಾರಪ್ಪ. ನಿಮ್ಮ ಹೆಸರು? ಸುಫಿಯಾ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸೊ ಸುಫಿಯಾ ಅವ್ರಿಗೊಂದು ಚಪ್ಪಾಳೆ ಕೊಡೋಣ ಪ್ಲೀಸ್. ಓಕೆ, ಸಾಂಗ್ ರೆಡಿ ಇದೆ. ರಕಮ. ಸೊ ನೆಕ್ಸ್ಟ್ ನಮ್ಮ ಹುಡುಗರಿಗೊಂದು ಸಾಂಗ್ ಇರುತ್ತೆ. ಸೊ ವೇದಿಕೆಗೆ ಬರ್ಬೋದು ನಮ್ಮ ಹುಡುಗರು. ಪ್ಲೀಸ್ ಆಡಿಯನ್ಸ್ ಚಪ್ಪಾಳೆ ಕೊಡ್ಬೇಕಪ್ಪ. ಗರ್ಲ್ಸ್ ಅಂಡ್ ಬಾಯ್ಸ್ಗೆ ಒಂದು ಕಾಂಪಿಟೇಷನ್ ಇರುತ್ತೆ. ಈ ಕಡೆ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಯಾರಾದ್ರೂ ಹೇಳ್ಬೋದು. ಹೇಳ್ತಾ ಸಿನಿಮಾ ಹಾಡನ್ನ ಹಾಡ್ಬೋದು. ಸೊ ಹುಡುಗರು ಒಬ್ರು, ಹುಡುಗಿರೊಬ್ರು, ಯಾರು ಬೇಕಾದ್ರೂ ಬರ್ಬೋದು. ಯಾವುದು ಡ್ಯಾನ್ಸ್ ಬೇಕಾದ್ರೂ ಆಗ್ತೀವಿ, ಇಲ್ಲಿ ಬರ್ಬೋದು. ಸೊ ಅಲ್ಲಿರೋರಿಗೆ ಒಂದು ಗೇಮ್ ಇದೆ. ಸೊ ಕೈಲಿ ಮೊಬೈಲ್ ಇದೆಯಾ? ಸೊ ಎಲ್ಲರೂ ಮೊಬೈಲ್ ತೋರಿಸಿ. ಎಲ್ಲ ಮೊಬೈಲ್ ತೋರಿಸಿ ಪ್ಲೀಸ್. ಮೊಬೈಲ್ ತೋರಿಸಿ ಎಲ್ಲ. ಅಲ್ಲಿರೋ ಬೈಕ್ ಮೇಲೆ ಕುಂತಿರೋ ಹೀರೋಗಳೆಲ್ಲ ಪ್ಲೀಸ್ ಮೊಬೈಲ್ ತೋರಿಸಿ. ಸೊ ಮೊಬೈಲ್ ಆನ್ ಮಾಡಿ. ಎಲ್ಲ ಮೊಬೈಲ್ ಆನ್ ಇದೆಯಾ? ಈ ಕಡೆ ಅಲೋ ಇಲ್ಲ ನಿಮ್ಮದು ಮೊಬೈಲು? ಹಾಂ, ವೆರಿ ಗುಡ್ ಬಾಯ್. ಸೊ ಕಾಲೇಜಲ್ಲಿ ಮೊಬೈಲ್ ಯೂಸ್ ಮಾಡಿದ ಏಕೈಕ ವ್ಯಕ್ತಿ ಅಂದರೆ ಅದು ಅವನೇ. ಅವನ ಹೆಸರು ಶಿವರಾಜ್ KR ಪೇಟೆ. ಅವ್ರದ್ದು ರಿಲೇಟಿವ್ ಅಂತ ಅವರು. ಓಕೆ, ಸೊ ಫೈನಲಿ ಮೊಬೈಲ್ ತೋರಿಸಿ ಎಲ್ಲರೂ ಒಂದೇ. ಹಾಂ, ಮೊಬೈಲ್ ಓಪನ್ ಮಾಡಿ. ಯೂಟ್ಯೂಬ್ಗೆ ಹೋಗಿ. ಯೂಟ್ಯೂಬಿಗೆ ಯಾರು ಫಸ್ಟು ಒಂದು ಗೇಮ್ ಇದೆ. ಯೂಟ್ಯೂಬ್ ಓಪನ್ ಮಾಡಿದ್ರಾ?
JK TV ಕನ್ನಡ ಅಂತ ಹೊಡೀರಿ. ನಮ್ದು ತೋರಿಸಿ ಎಲ್ಲ ಮೊಬೈಲ್ ತೋರಿಸಿ. ಅಲ್ಲಿ ಸಬ್ಸ್ಕ್ರೈಬರ್ ಬಟನ್ ಇದೆ ಗೊತ್ತಾ, ಅದನ್ನ ಯಾರು ಫಸ್ಟ್ ಒತ್ತುತ್ತರೋ ಈಗ ಸ್ಟಾರ್ಟ್ ಆಗ್ತಿದೆ. ಆ ಕಡೆ ಒಂದು ಬೆಲ್ ಇರುತ್ತೆ, ಬೆಲ್ಕಾನ್, ಬೆಲ್ಲಿಗೊಂದು ಕ್ಲಿಕ್ ಕೊಡಿ. ಬೆಲ್ಲಿಗೊಂದು ಕ್ಲಿಕ್ ಕೊಟ್ರಾ ನಿಜ? ಸೊ ಅಲ್ಲಿ ಎಲ್ಲರೂ ಬಟನ್ ಪ್ರೆಸ್ ಮಾಡಿದ್ರಾ? ಅಲ್ಲಿ ನಮ್ಮ ಬೈಕ್ ಸ್ಟ್ಯಾಂಡಲ್ಲಿ ಹುಡುಗರು JK TVಗೆ ಸಬ್ಸ್ಕ್ರೈಬರ್ ಆಗಿದ್ರು ನೀವು ಇನ್ಮೇಲೆ. ಸೊ ನಿಮ್ಮ ಕೈಲಿ ನೀವು ನೋಡ್ಕೋಬೋದು. ಸೊ ನ್ಯೂಸು, ಎಂಟರ್ಟೈನ್ಮೆಂಟು ಎಲ್ಲ ಸಿಗುತ್ತೆ. ಸೊ ಎಲ್ಲ ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು, ಮತ್ತು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಅಲ್ಲಿ ನೀವು ನಮ್ಮ ಟಿವಿನ ನೋಡ್ಬೋದು. ಪಕ್ಕದ ಕಾಲೇಜವರೆಲ್ಲ ಬಂದವ್ರೆ ನೋಡಿ. ಇದು BSc ಕಾಲೇಜ್ ಅವ. ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇ ನಾನಿನ್ನ ನಗೆಯನ್ನ, ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳು ಉತ್ತಾರವ, ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡೆಯನು ಮೊಬ್ಬು ಹರಿಯುವುದೇನಾ, ಹಬ್ಬವಾಗುವುದೇನಾ. ತುಂಬಾ ಚೆನ್ನಾಗಿ ಹೇಳಿದ್ರಪ್ಪ. ಸೊ ಇವ್ನು ಯಾವಾಗಲೂ ಹಾಡನ್ನು ಹೇಳ್ತಾನಂತೆ. ಈ ಕಾಲೇಜಲ್ಲಿ ಇವ್ನು ಹಾಡು ಹೇಳಿದ್ರೆ ತುಂಬಾ ಫೇಮಸ್ ಅಂತ. ಹೌದಾ? ಮತ್ತೆ ಎಲ್ಲ ಆಡಿಯನ್ಸ್ ಹೋಗ್ಬಿಟ್ಟರಲ್ಲ, ನೀನು ಹಾಡು ಹೇಳಕ್ ಬರ್ತೀನಿ ಅಂದ ತಕ್ಷಣ. ಓಕೆ. ಸೊ ದಯವಿಟ್ಟು ಅಲ್ಲಿ ಬೈಕ್ ಸ್ಟ್ಯಾಂಡ್ ಇರೋ ನಮ್ಮ ಹುಡುಗರೆಲ್ಲ ಬರ್ಬೇಕು ಈ ಕಡೆ. ಮಿಂಚಾಗಿ ನೀನು ಬರಲು ನಿಂತಲ್ಲಿ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿ ಚಳಿಗಾಲ, ವಿರಹದ ದೇಗ ಸುಡಲು ಎದೆಯಲಿ ಬೇಸಿಗೆಗಾಲ, ನಿಂತಲ್ಲಿ ಮನಗೆ ಉಳಿಗಾಲ, ಮಿಂಚಾಗಿ ನೀನು ಬರಲು ನಿಂತಲ್ಲಿ ಮಳೆಗಾಲ. ಮಧುರ ಮೌನ ಮಿಡಿವ ಹೃದಯ ಇದು ಮಾತೇಕೆ, ಹೊಸ ಭಾಷೆದು ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೆ, ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೇಕೆ, ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ನಿನ್ನನು, ഇരുളಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹೊಂಚಿಟ್ಟ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯನು, ಬಿಡದಂತೆ ಹಿಡಿವೆ ಕೈಯನು, ಗೆಳೆಯ ಜೊತೆಗೆ ಹಾಗೆ ಬರುವೆ, ಬಾನ ಎಲ್ಲೇ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ. ಮಾತಾಡೋರು 5 ಜನ, ಹುಡುಗರು 5 ಜನ, ಹುಡುಗಿರು 5 ಜನ. ಪ್ಲೀಸ್ ದಯವಿಟ್ಟು ಇದು ನಿಮ್ಮ ಕಾಲೇಜ್ ಕ್ಯಾಂಪಸ್ಸು, ನಿಮ್ಗೆಲ್ರಿಗೂ ಫನ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ನೀವು ಸಪೋರ್ಟೇ ಮಾಡ್ತಿಲ್ಲ ಅಂದರೆ ನಾವೇನು ಮಾಡೋಣ? ಅವಕಾಶ ಈಗಾಗಲೇ ವೇದಿಕೆಗೆ ಬಂದವ್ರು ಬೇಡ, ಅವಕಾಶ ಕೊಡೋಣ ಬೇರೆಯವ್ರಿಗೆ ದಯವಿಟ್ಟು ಪ್ಲೀಸ್. ಸೊ ಯಾರು ವೇದಿಕೆ ಎತ್ತಿಲ್ಲ ಅವ್ರಿಗೆ ಮಾತ್ರ ಇದು, ದಯವಿಟ್ಟು ಬರ್ಬೇಕು ಪ್ಲೀಸ್. ನಮ್ಮ ಕನ್ನಡ ನಮ್ಮ ಹೆಮ್ಮೆ, ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳಿಗೆ. ಸೊ 5 ಜನ ಬಂದಿದ್ದಾರೆ. ಈ 5 ಜನ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಇವರಿಗೆ ಕನ್ನಡದ ಬಗ್ಗೆ ಒಂದಷ್ಟು ನಂಟಿದೆ ಅನ್ನೋದ್ರ ಬಗ್ಗೆ ಸೊ ನಾವು ಫನ್ ಮಾಡ್ತಿದ್ದೀವಿ. ಸೊ ಮೈಕ್ ಇಸ್ಕೊಂಬಿಡಿ, ಅಲ್ಲಿ ಮೈಕ್ ಕೊಡಿ ಒಂದು. ಓಕೆ, ಸೊ ನಿಮ್ಮ ಹೆಸರು?
ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವಾವ್, ಕ್ಯಾ ನನ್ನ ಬಾತ್ ಹೈ. ಹೆಸರು ಐಶ್ವರ್ಯ ಎಂ. ನಾನು BCom ಸೆಕೆಂಡ್ ಇಯರ್ 4th ಸೆಮ್ ಅಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಓ ಅಸಲಿ ಇದು ಇದು ಅಸಲಿ ಚೆನ್ನಾಗಿರೋದು ಇದು. ಓಕೆ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಓ ನನ್ನ ನಾಮಧೇಯ ರೇಖಾ. ಓ ನಾನು ಸೆಕೆಂಡ್ ಇಯರ್ BA 4th ಸೆಮ್ ಅಲ್ಲಿ ಅಧ್ಯಯನವನ್ನು ಮಾಡುತ್ತಿದ್ದೇನೆ. ಅಧ್ಯಾಪಕಿಯಾಗಿ ಮಾಡ್ತಾ ಇದ್ದೀರಾ? ಇಲ್ಲ ತಾನೇ, ಅಧ್ಯಯನ ಮಾಡ್ತಾ ಇದ್ದೀರಾ. ಓಕೆ ಓಕೆ, ಅಭ್ಯಾಸ ಮಾಡ್ತಾ ಇದ್ದೀರಾ, ವಾಟ್ ಎವರ್ ಮೇ ಬಿ. ಓಕೆ, ಇರಲಿ. ಹಾಂ, ಹೇಳಿ ನೆಕ್ಸ್ಟು. ನನ್ನ ಹೆಸರು ರಂಜಿತಾ. ನಾನು ಫಸ್ಟ್ BCA ಅಭ್ಯಾಸ ಮಾಡುತ್ತಾ ಇದ್ದೇನೆ. ಓ ಸೂಪರ್ ರೀ ನೀವು. ನೆಕ್ಸ್ಟು. ನನ್ನ ಹೆಸರು ಅಂಜನಾ. ನಾನು ಓದುತ್ತಿರುವುದು BCA A ಸೆಕ್ಷನ್. ಸಾರಿ, B ಸೆಕ್ಷನ್. ನಾನು ಓದ್ತಿರೋದು ಅರ್ಚನ. ಕೈಯೆಲ್ಲ ಹಿಂಗೆಲ್ಲ ಏನಕ್ಕಿದು? ಹಾಂ, ಓಕೆ, ಇಲ್ಲ. ನೆಕ್ಸ್ಟು. ನನ್ನ ಹೆಸರು ವೈಷ್ಣವಿ ಜೋಶಿ. ನಾನು ಫಸ್ಟ್ ಇಯರ್ BCA B ಸೆಕ್ಷನ್ ಅಲ್ಲಿ ಓದುತ್ತಿದ್ದೇನೆ. ನಮ್ಮ ಐಶ್ವರ್ಯ ಅವರಿಗೆ ಮೊದಲನೆಯ ಅಕ್ಷರ, ಮೊದಲನೆಯ ಪದ ಹೀಗಿದೆ: ರಾ. ರಮ್ಯಾ, ರಕ್ಷಿತಾ, ರೋಮಾಂಚನ, ರಂಗೋಲಿ, ರಶ್ಮಿಕಾ ಮಂದಣ್ಣ, ರಂಗವಲ್ಲಿ, ಹಾರು, ರಮಿಣಿ, ಹೇಳು, ರಾಧೆ, 8, 9, ರಕ್ಷಿತ್ ಶೆಟ್ಟಿ, ರಮಿಕಾ. ಟೈಮ್ ಅಪ್. ಇವರ ಮೊದಲನೆಯ ಅಕ್ಷರ ಯಾ. ಯಜಮಾನ. ಓ, ಯಾರ ಮನೆ? ನಿಮ್ಮ ಮನೆಯವರ? ಯಮ. ಹಾ. ಯಾರವನು? ಯಾರಿವಳು? ಯಶಸ್ವಿನಿ. 4, 5, 10. ಟೈಮ್ ಅಪ್. ಕೊಡಿ ನೆಕ್ಸ್ಟ್. ಹಾ, ಇವರಿಗೆ ಕೊಡೋ ಪದ ಮೊದಲನೇ ಅಕ್ಷರ, ಪದದ ಮೊದಲನೇ ಅಕ್ಷರ ಲಾ. ನಾನು ಲಾ 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 ಲೀ ಲೀ ಲೋ ಲೇ ಲೇ. ಲಲಿತಾ, ಲಲಿತಾ, ಲಿಂಗಪ್ಪ, ಲಿಂಗಪ್ಪ, ಲಿಂಗರಾಜ್, ಹಾ, ಲಕ್ಷ್ಮಿ, ಲೋಕೇಶ್. ಯಾರು? ಲವ. ಲೋಹಿತ್. ದಯವಿಟ್ಟು ಹೇಳ್ಕೊಡ್ಬೇಡಿ. ನಿಮಗೆ ಕೊಡೋ ಪದದ ಮೊದಲನೇ ಅಕ್ಷರ ಎಲ್ಲಿದೆ? ನಾ. ನಾನು, ಹಾ, ನೀನು, ಹಾ. ನಾವು, ನಾವೆಲ್ಲರೂ, ಹಾ. ನಮ್ದು, ಓ ಸೂಪರ್. ನಿಮ್ದು. ಓ ನಮ್ದು, ನಿಮ್ದು. ಏನು? ನವೀನ್. ಸೂಪರ್. ಹಾ. ಇವರು 20 ಪದ ಬಿಟ್ರೆ ಹೇಳ್ತಾನೆ ಇರ್ತಾರೆ ಗುರು. ಸೂಪರ್ ರೀ ನೀವು. ನಿಮ್ಮ ಹೆಸರು? ಅಂಜನ. ಅವ್ರು ಕರೆಕ್ಟಾಗಿ ಹೇಳ್ತಾರೆ. ಡೈಲಿ ಇದನ್ನೇ ಮಾಡೋದನ್ನ, ನಾನು, ನೀನು, ನಾನು, ನಮ್ದು, ನಿಮ್ದು, ನಮ್ದು ಅಂತ. ಓ ಸೂಪರ್ ರೀ ನೀವು. ನೆಕ್ಸ್ಟ್. ಸಂಗೀತ, ಸಂತೋಷ, ಸಾಕ್ಷಿ, ಸುಪ್ರಿಯಾ, ಸ್ನೇಹ, ಸಮನ್ವಿತ, ಸಂಬಂಧಿಕರು, ಸಾರು, ಸಂಬಂಧ, ಸಮಸ್ಯೆ, ಸೂಕ್ಷ್ಮ, ಸಾನ್ವಿತ, ಸೂಪರ್ ರೀ ನೀವು. ಸೂಪರ್, ಸಂದರ್ಶ್, ಸಾನ್ವಿ. ಇವ್ರು ಬಿಟ್ರೆ ನಮ್ದು ಆಫೀಸ್ ಎಲ್ಲಿದೆ ಅಲ್ಲಿವರೆಗೂ ಹೇಳ್ತಾನೆ ಇರ್ತಾರೆ. ಈ ಸ್ಟ್ರಾ ಎಷ್ಟಿದೆ ಅಂತ ಟಕ್ಕನಾಗಿ ನೋಡಿ ಹೇಳ್ಬೇಕು. ಸೊ ಅದನ್ನ ಇವ್ರು ಹೇಳ್ತಾರೆ, ನೋಡೋಣ. ಅವ್ರಿಗೊಂದು ಜೋರು ಚಪ್ಪಾಳೆ ಕೊಟ್ಬಿಡೋಣ ಪಾಪ. ಚೇತು ಅಣ್ಣಂಗೆ, ಚೇತುಗೆ ಫ್ಯಾನ್ಸ್ ಭಾಳ ಅವರು. ಏನಂತ ಹೇಳಿ? ಓಕೆ, ಮತ್ತೆ ಯಾರಾದ್ರೂ ಹೇಳಿದ್ರು ಆನ್ಸರು? 70. ಏನ್ ಏಜಾ ಅಲ್ವಂತ? ಸೊ ಅಲ್ಲೇ ಯಾರಾದ್ರೂ ಹೇಳ್ಬೋದು ಆಡಿಯನ್ಸ್. ಯಾರು ಹೇಳಿಲ್ಲಪ್ಪ. ಸೊ ಅದು ನಮಗೆ ಹೇಳಿತು. ಹತ್ರ ಯಾರು ಹೇಳಿದ್ರು?
ಹೇಳಿದಿರಾ? 62 ಇಸ್ ದ ರೈಟ್ ಆನ್ಸರ್. 70 ಒಬ್ರು ಹೇಳಿರೋದು. ಥ್ಯಾಂಕ್ ಯು. ನಿಮ್ಮ ಹೆಸರು? ಕಾವ್ಯ ಅವರು ಲೆಕ್ಕದಲ್ಲಿ ಪಕ್ಕ. ಏನೇ ಲೆಕ್ಕ ಇದ್ರೆ ಅವ್ರಿಗೆ ಕೊಡಿ, ಒಯ್ದು ಮನೆಯಲ್ಲಿ ಲೆಕ್ಕ. ಗ್ರೇಟ್ ಅನ್ನೋದು ಒಂದು ಕಾಂಪಿಟೇಷನ್ ಇದೆ. ಸೊ ಯಾರು ಫಸ್ಟ್ ಮಾತಾಡ್ತೀರಾ? ಸರ್ ಆಲ್ಮೋಸ್ಟ್ ಹುಡುಗರೇ ಹೆಚ್ಚೆ ಸರ್. ಯಾಕಪ್ಪ ಅಂದ್ರೆ ಹುಡುಗರೇ ಹೆಚ್ಚು. ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಎಲ್ಲ ಕಡೆಗೂ ಏನಪ್ಪಾ ಅಂದ್ರೆ ಸೊ ಜಾಸ್ತಿ ವರ್ಕ್ ಮಾಡ್ತಿರೋದೇನಪ್ಪ ಅಂದ್ರೆ ಹುಡುಗರೇ. ಕಡಿಮೆ ಜನ ಇರೋದು ಆಲ್ಮೋಸ್ಟ್ ಗರ್ಲ್ಸೇ. ಸೊ ನಾನು ಹೇಳಿದ್ರಪ್ಪ ಅಂದ್ರೆ ಹುಡುಗರೇ ಫೇಮಸ್ ಎಲ್ಲ ಕಡೆಗೂ. ಎಲ್ಲ ಕಡೆಗೂ ಹುಡುಗಿರಿಗೂ ಸರಿ ಸಮವಾದ ಸ್ಥಾನ ಐತಿ. ಓಕೆ, ಸರಿ ಸಮವಾದ ಸ್ಥಾನ ಎಲ್ಲ ಕಡೆಗೂ ಇದೆ. ಬಟ್ ಏನಪ್ಪಾ ಅಂದ್ರೆ ಜಾಸ್ತಿ ಮೇಲ್ಗೆ ಏನಪ್ಪಾ ಅಂದ್ರೆ ಹೆಣ್ಮಕ್ಳು ತುಂಬಾ ಕಡೆ ಏನಪ್ಪಾ ಅಂದ್ರೆ 85-90% ತೆಗಿತಾರೆ. ಬಟ್ ಆದ್ರೂ ಕೂಡ ಕಂಡಿರೋದು ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ಬಾಯ್ಸೇ. ಓಕೆನಾ? ಸೊ ಇವಾಗ ನೋಡಿ 85-90% ತೆಗಿತಾರೆ ಹೆಣ್ಮಕ್ಳು. ಬಟ್ ಆಮೇಲೆ 5 ವರ್ಷ ಆದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಮುಸುರೆ ತೆಗ್ದಿರ್ತಾರೆ. ಬಟ್ ಗಂಡ್ಮಕ್ಳು ಏನಪ್ಪಾ ಅಂದ್ರೆ ಸೊ ಇವತ್ತು ರಾಕೆಟ್ ಕಂಡಿರೋದಾಗಿರ್ಬೋದು, ಫೇಸ್ಬುಕ್ ಕಂಡಿರೋದಾಗಿರ್ಬೋದು, ಯೂಟ್ಯೂಬ್ ಕಂಡಿರೋದಾಗಿರ್ಬೋದು, ಪ್ರತಿಯೊಬ್ರು ಕೂಡ ಬಾಯ್ಸೇ. ಹೌದು ಹೌದು. ಒಂದು ನಿಮಿಷ. ಇವತ್ತು ಅವರು ಪಾತ್ರೆ ತೊಳೆದು ಕರೆಕ್ಟಾಗಿ ಅಡುಗೆ ಮಾಡಿರೋದಕ್ಕೆ ನಾವು ಈಗ ರೆಡಿಯಾಗಿ ಬರ್ತೀವಿ. ಸರ್ ಇವ್ರು ಹೇಳ್ಬೇಕು ಸರ್. ಹರ್ಷ, ನೀನ್ ಬಂದಿರೋದು ಒಂದು ಹೆಣ್ಣಿಂದಾನೆ. ಅದು ಸೂತ್ರಧಾರ ಹುಡುಗನೇ. ಆದ್ರೆ ಎಲ್ಲಾ ಗವರ್ಮೆಂಟ್ ಕಾಲೇಜಸ್ ನ ರೀಓಪನ್ ಮಾಡ್ತೀವಿ. ಅಂಡ್ ಆದಷ್ಟು ಎಷ್ಟೋ ಜನ ಈಗ ಡಿಗ್ರಿ ಮಾಡ್ತಾರೆ, ಬಟ್ ಡಿಗ್ರಿಯಿಂದ ನೆಕ್ಸ್ಟ್ ಲೆವೆಲ್ ಎಜುಕೇಶನ್ ಯಾರಿಗೂ ಸಿಗ್ತಾ ಇಲ್ಲ. ಬಟ್ ಅದನ್ನ ಫ್ರೀ ಆಗಿ ಕೊಡೋಕೆ ಟ್ರೈ ಮಾಡ್ತೀನಿ. ನಮ್ BSc ಕಾಲೇಜ್ಗೆ ಸಕ್ಕದಾಗಿ ಡೆವಲಪ್ಮೆಂಟ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಅನ್ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ತುಂಬಾ ಆಗ್ತಿದೆ ಇವಾಗಿನ ಕಾಲದಲ್ಲಿ. ಬಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಎಷ್ಟಾಗುತ್ತೋ ಅಷ್ಟು ಪ್ರೊವೈಡ್ ಮಾಡೋಣ. ಓಕೆ ಸರ್, ಇದು ವಾದ ಮಾಡ್ಬೋದಾ? ಓಕೆ
ಸೊ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಕಾಲೇಜ್ ಯಾವುದು ಬಂದೇ ಆಗಿಲ್ಲ. ಎಷ್ಟೊಂದು ಆಗಿದಾವೆ. ಫಸ್ಟ್ ಆಫ್ ಆಲ್ ಗವರ್ಮೆಂಟ್ ಕಾಲೇಜ್ ಯಾವುದು ಬಂದೇ ಆಗಿಲ್ಲ, ಹೌದಾ? ಆಗಿದಾವೆ. ಸೆಕೆಂಡ್ ಬಂದ್ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಿದೆ ಅಂತ ಅಂದ್ರು ಅಲ್ವಾ? ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿದ್ರಿ. Yes, ಹೌದು. ಬಟ್ ಇವಾಗ ಎಲ್ಲ ಕಡೆ ಜಾಬ್ ಕೊಟ್ರಪ್ಪ ಅಂದ್ರೆ ಸ್ಯಾಲ್ರಿ ಯಾರು ಕೊಡ್ತಾರೆ? ಓಕೆ, ಸೊ ಫಸ್ಟು ಯಾವ್ದಾದ್ರು ಕಂಪ್ನಿ ಓಪನ್ ಮಾಡಿ, ಕಂಪ್ನಿ ಓಪನ್ ಮಾಡಿದ್ಮೇಲೆ ಅನ್ಎಂಪ್ಲಾಯ್ಮೆಂಟ್ ಕೊಡಿ. ಸುಮ್ಮನೆ ನಾನು ಹೋಗಿ ಜಾಬ್ ಮಾಡ್ತೀನಿ ಕೊಡ್ತೀನಪ್ಪ ಅಂದ್ರೆ ಏನು ನಮ್ಮ ಇಂಡಿಯಾ ಏನು ಸೊ ಜಾಸ್ತಿ ಮಧ್ಯೆ ನಮ್ಮ ದೇಶದ ಸಾಲ ಇದೆ, ಇದು ಸ್ವಲ್ಪ ಸಾಲ ಮಾಡಿಸ್ತಿದ್ರು ಅಷ್ಟೇ. ಪುಸ್ತಕದ ಹೆಸರು ವಿದ್ಯಾರ್ಥಿಗಾಗಿ. ಇದನ್ನ ಚೈತ್ರ ಅವರಿಗೆ ಕೊಡುತ್ತಿದ್ದೇವೆ, ತಗೊಳ್ಳಿ. ಹರ್ಷವರ್ಧನ್ಗೆ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆದರೂ ಚೆನ್ನಾಗಿ ಕಾಂಪಿಟೇಷನ್ ಭಾಗವಹಿಸಿದ್ರು, ಪರವಾಗಿಲ್ಲ. ಸೊ ನಮ್ಮ ಮೇಘರಾಜ್ ಅವರು ಬರಬೇಕು ವೇದಿಕೆ ಮೇಲೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂಥ ಮತ್ತೊಂದು ವಿಭಿನ್ನವಾದ ಕಾಲೇಜಿನೊಂದಿಗೆ ವಿಭಿನ್ನವಾದ ಕಾನ್ಸೆಪ್ಟ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು JK TV ಕನ್ನಡ, ಇದು ನಿಮ್ಮದೇ ವಾಹಿನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು BS ಚನ್ನಬಸಪ್ಪ ಪ್ರಥಮ ದರ್ಜೆ ಕಾಲೇಜಿನಲ್ಲಿ JK TV ಇವರ ಸಹಯೋಗದಲ್ಲಿ ಕ್ಯಾಂಪಸ್ ಕಲರವ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ತುಂಬ ಒಂದು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. JK TVಯ ಕರಿಬಸವರಾಜ್ ಅವರು ಸಾಕಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಮ್ಮ ಈ ಕಾಲೇಜಿನಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಬಹಳ ಉತ್ಸಾಹದಿಂದ, ನಾನು ನೋಡ್ದಂಗೆ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಸಾಕಷ್ಟು ಅವರು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ, ಗೇಮ್ಸ್ಗಳಿಗೆ ಸಾಕಷ್ಟು ಸ್ಪಂದನೆಯನ್ನು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ JK TV ಅವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಮ್ಮ BS ಚನ್ನಬಸಪ್ಪ ಪ್ರಥಮ ದರ್ಜೆ ಕಾಲೇಜಿನ ಪರವಾಗಿ, ನಮ್ಮ ಮ್ಯಾನೇಜ್ಮೆಂಟಿನ ಪರವಾಗಿ ಹಾಗೂ ಕಾಲೇಜಿನ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.